ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀವೇದವ್ಯಾಸಾಯ ನಮಃ ಹರಿ ಓಂ ಸೃಷ್ಟಿಸ್ಥಿತ್ಯಪ್ಯಯಃ ನಿಯತಿದೃಷಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವಿಷಹಸ್ವಾತ್ಮಕಸ್ಯ ವಿಷ್ಣೋರಸ್ತಾ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ पूर्णानंद अव्ययो यो गुरुरपि परमः चिन्तयितं महान्तं जन्माद्यस्य यतोऽन्वयादितरतश्चार्थेषविघ्नस्वराट् तेने ब्रह्मरधाय आदिकवये मुह्यन्तियं सूरयः तेजो वारिमृदां यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि यां यां परेषु हृदैव करोति लीलां तां तां करोति न तथैव रमापि देवी नैतावतः परमस्थ तथा रमायाः दोषोऽनुरप्य न विचिन्त्य गुरुः प्रभूयते बुद्धिर्बलं यशोधैर्यं निर्भयत्वं नरोगत अजाड्यं वाक्पटुत्वं च हंस्मरणात् भवेत् भवति यदनुभावादेडमुकोऽपि वाग्मी जडमतिरविचिन्तिर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च यस्य वा कामधेनुर्नः कामितार्थान् प्रयच्छति सेवेतं दयुयोगीन्द्रं कामवाणः चिदं सदा पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याविघ्नकराब्जोत्तान् पञ्चाशत् सप्तप्रमदतीर्थार्यान् नौमिन्नाय सदारतां समाश्रयेत् गुरुं भक्त्या महाविश्वासपूर्वकं निक्ष्पेत् सर्वभारांश्च गुरो श्रीपादपङ्कजे ಶ್ರೀ ಗುರುಭ್ಯೋ ನಮಃ ಹರಿ ಓಂ ಹರಿ ಓಂ ಹರಿ ಓಂ. ವೇದವ್ಯಾಸ ದೇವರು 3 ಅಧ್ಯಾಯಗಳಲ್ಲಿ ಭಕ್ತಿದೇವಿ ಮತ್ತು ನಾರದರ ಸಂವಾದದ ವಿವರಣೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಭಕ್ತಿದೇವಿಯ ಕಷ್ಟದ ನಿವೃತ್ತಿ ಪರಿಹಾರವನ್ನು ಮಾಡಿದಂತಹ ದೇವರು ಸಾಕ್ಷಾತ್ ಪರಮಾತ್ಮ ವೇದವ್ಯಾಸ ದೇವರು. ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗದಲ್ಲಿ ಪ್ರಧಾನವಾಗಿರುವಂತಹ ಭಕ್ತಿಯೇ ಪ್ರಧಾನ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಕಲಿಯುಗದ ಮುಖಾಂತರವಾಗಿ, ದ್ವಾಪರಯುಗದ ಮುಖಾಂತರವಾಗಿ ಶುಕಾಚಾರ್ಯರು ಪರೀಕ್ಷಿತ್ ರಾಜನಿಗೆ ಶ್ರೀಮದ್ ಭಾಗವತ ಉಪದೇಶವನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತ ಪುರಾಣಗಳ ರಾಜ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಸಪ್ತಾಹ ಕ್ರಮದಿಂದ ಮಾಡುವಂಥದ್ದು ಶ್ರೇಷ್ಠವಾದದ್ದು. ಆಷಾಢ ಮಾಸ, ಶ್ರಾವಣ ಮಾಸ, ಭಾದ್ರಪದ ಮಾಸ, ಕಾರ್ತಿಕ ಮಾಸ ಇತ್ಯಾದಿಯಾಗಿ ಸಪ್ತಾಹವನ್ನು ಮಾಡಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡುತ್ತಾರೆ. ಅಂತಹ 3 ಅಧ್ಯಾಯಗಳಲ್ಲಿ ಭಕ್ತಿದೇವಿ ಮತ್ತು ನಾರದರ ಸಂವಾದ ಅದ್ಭುತವಾಗಿರುವಂಥದ್ದು ಎಂಬುದಾಗಿ ನಿರೂಪಣೆಯನ್ನು ಮಾಡಿ, 4ನೇ ಅಧ್ಯಾಯದಲ್ಲಿ ಗೋಕರ್ಣೋಪಾಖ್ಯಾನ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಈ ಚರಿತ್ರೆ ಗೋಕರ್ಣೋಪಾಖ್ಯಾನ. ತುಂಗಭದ್ರಾ ತೀರದಲ್ಲಿ ಇದ್ದಂತಹ ವ್ಯಕ್ತಿ ಆತ್ಮದೇವ ಎಂಬುದಾಗಿ ತಿಳಿಸಲ್ಪಟ್ಟಿದೆ. ಆತ್ಮದೇವ ದುಂದುಲಿ, ದುಂದುಲಿಯ ತಂಗಿಯ ಮಗ ದುಂದುಕಾರಿ. ಆತ್ಮದೇವನಿಗೆ ಮತ್ತೊಬ್ಬ ಮಗ ಶ್ರೇಷ್ಠ ಬ್ರಾಹ್ಮಣ, ವೇದ ಪಾರಂಗತ, ವೇದ ವೇದಾಂತ ಅಧ್ಯಯನ ಮಾಡಿದಂತಹ ವ್ಯಕ್ತಿ, ಷಡಂಗಗಳ ಅಧ್ಯಯನವನ್ನು ಮಾಡಿದಂತಹ ವ್ಯಕ್ತಿ, ಜ್ಯೋತಿಷ್ಯ ಶಾಸ್ತ್ರವನ್ನು ತಿಳಿದುಕೊಂಡಂತಹ ವ್ಯಕ್ತಿ ಗೋಕರ್ಣ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಈ ಗೋಕರ್ಣೋಪಾಖ್ಯಾನದಲ್ಲಿ ತನ್ನ ಅಣ್ಣನಾದಂತಹ ದುಂದುಕಾರಿಗೆ ಪ್ರೇತತ್ವ ನಿವಾರಣೆಯನ್ನು ಮಾಡಿಸಿದ್ದಾನೆ, ಮುಕ್ತಿಯನ್ನು ಕೊಟ್ಟಿದ್ದಾನೆ. ಸಾಕ್ಷಾತ್ ಪರಮಾತ್ಮನೇ ಬಂದು, ಸವಿತೃನಾಮಕ ಪರಮಾತ್ಮ ಬಂದು ಉಪದೇಶವನ್ನು ಮಾಡಿ ಶ್ರೇಷ್ಠವಾದ ದಿವ್ಯ ವಿಮಾನವನ್ನು ಕರೆದುಕೊಂಡು ಹೋಗಿದಂತಹ ಪ್ರಸಂಗ ಬಂದಿದೆ. ಅಂತಹ ಶ್ರೇಷ್ಠವಾಗಿರುವಂತಹ ಈ ಪ್ರೇತತ್ವ ನಿವೃತ್ತಿ ಈ 5ನೇ ಅಧ್ಯಾಯದಲ್ಲಿ ನಾವು ತಿಳಿದುಕೊಳ್ಳಬಹುದು. ಮತ್ತೆ ಗೋಕರ್ಣ ಕಾರ್ತಿಕ ಮಾಸ ಮತ್ತು ಆಶ್ವಿನ ಮಾಸದಲ್ಲಿ ವಿವರಣೆಯನ್ನು ಮಾಡಿದ ಸಪ್ತಾಹ ಕ್ರಮವನ್ನು ಮಾಡಿದ್ದಾನೆ, ಸಪ್ತಾಹ ಯಜ್ಞವನ್ನು ಮಾಡಿದ್ದಾನೆ. ಎಲ್ಲರೂ ಕೂಡ, ಎಲ್ಲ ಸಾತ್ವಿಕ ಜೀವರಾಶಿಗಳು ತುಂಗಭದ್ರಾ ತೀರದಲ್ಲಿ ಇದ್ದಾಗ ಬ್ರಹ್ಮರ್ಷಿಗಳು, ಶ್ರೇಷ್ಠ ಜ್ಞಾನಿಗಳು ಕೂಡ ಮೋಕ್ಷವನ್ನು ಪಡೆದಿದ್ದಾರೆ ಎಂಬುದಾಗಿ ಕಥಾ ನಿರೂಪಣೆಯನ್ನು ಮಾಡಿ
ಗುರುಗಳ ಮೇಲೆ ನಾವು ವಿಶ್ವಾಸವನ್ನು ಮಾಡಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಏನೇ ನಾವು ದೇವರ ಸ್ಮರಣೆಯನ್ನು ಮಾಡಿದರೂ ಗುರು ಮುಖೇನವೇ ನಾವು ಸ್ಮರಣೆಯನ್ನು ಮಾಡಲೇಬೇಕು. ಗುರುದ್ವಾರ ನಮಗೆ ಎಲ್ಲವೂ ಕೂಡ ಆಪತ್ತು ಪರಿಹಾರವಾಗ್ತದೆ ಎಂಬುದಾಗಿ ಹೇಳ್ತಾರೆ. ಅಂತಹ ಅವೈಷ್ಣವರು ಆ ಪಾತ್ರ ಶ್ರೇಷ್ಠವಾಗಿರುವಂಥ ಪಾತ್ರರಿಗೆ ದಾನವನ್ನು ಮಾಡಬೇಕು. ಸಪ್ತಾಹವನ್ನು ಮಾಡುವುದರಿಂದ ಎಲ್ಲ ಸಂಸಾರದ ನಿವೃತ್ತಿಯೂ ಕೂಡ ಆಗ್ತದೆ ಎಂಬುದಾಗಿ ಹೇಳ್ತಾರೆ. ಸಂಸಾರದ ನಿವೃತ್ತಿ ಪರಿಹಾರ ಆಗ್ತದೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಇನ್ನೂ ಅನೇಕ ವಿಷಯಗಳನ್ನು ಕೂಡ ವೇದವ್ಯಾಸದೇವರು ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ. ಗುರುಗಳ ಮುಖಾಂತರವಾಗಿ ಗುರುಗಳ ಮೇಲೆ ನಾವು ಎಷ್ಟು ವಿಶ್ವಾಸ ಮಾಡಬೇಕು, ಪ್ರತಿ ಕ್ಷಣದಲ್ಲೂ ಕೂಡ ನಾವು ಗುರುಗಳ ಸ್ಮರಣೆಯನ್ನು ಮಾಡಲೇಬೇಕು. ವಿಶ್ವಾಸೋ ಗುರುವಾಕ್ಯೇಶು ಎಂಬುದಾಗಿ ಹೇಳ್ತಾರೆ. ನಾವು ವಿಶ್ವಾಸವನ್ನು ಮಾಡಬೇಕು, ಗುರು ಮುಖೇನ ನಾವು ದೇವರ ಮುಖಾಂತರವಾಗಿ ವಿಶ್ವಾಸವನ್ನು ಮಾಡಲೇಬೇಕು. ಅದರಿಂದಾಗಿ ವಿಶ್ವಾಸವನ್ನು ಮಾಡುವಂಥದ್ದು ಗುರುಗಳಿಗೆ ನಾವು ವಿಶ್ವಾಸವನ್ನು ಮಾಡಲೇಬೇಕು. ಗುರುಹು ಎಂಬುದಾಗಿ ಹೇಳ್ತಾರೆ. ಶ್ರೇಷ್ಠವಾಗಿರುವಂತಹ ಗುರುಗಳು ಇವರು ನಮಗೆ ತತ್ವೋಪದೇಶವನ್ನು ಮಾಡ್ತಾರೆ. ಸಂಸಾರದ ನಿವೃತ್ತಿಯನ್ನು ಪರಿಹಾರವನ್ನು ಮಾಡಿಸ್ತಾರೆ. ಜ್ಞಾನದ ಮುಖಾಂತರವಾಗಿ ನಮಗೆ ತತ್ವಜ್ಞಾನವನ್ನು ಉಪದೇಶವನ್ನು ಮಾಡುವಂತಹ ಮಹಾನುಭಾವರು ಗುರುಗಳು. ಯೋಗ್ಯತಾ ಸರ್ವಜ್ಞ ಗುರುಗಳು ಎಂಬುದಾಗಿ ನಿರೂಪಣೆಯನ್ನು ಮಾಡ್ತಾರೆ. ಅಂತಹ ನಮ್ಮ ಸ್ವರೂಪೋದ್ಧಾರಕ ಗುರುಗಳನ್ನು ನಾವು ಸ್ಮರಣೆಯನ್ನು ಪ್ರತಿ ಕ್ಷಣದಲ್ಲೂ ಕೂಡ ಸ್ಮರಣೆಯನ್ನು ಮಾಡಲೇಬೇಕು ಎಂಬುದಾಗಿ ಗೋಕರ್ಣ ಇತ್ಯಾದಿಯಾಗಿ ತಿಳಿಸಿಕೊಟ್ಟಿದ್ದಾನೆ. ಪವಿತ್ರನಾಮಕ ಪರಮಾತ್ಮನ ಅನುಗ್ರಹ ಇತ್ತು ಅಂದರೆ ಸಾಕು, ಗುರುಮುಖೇನ ನಮಗೆಲ್ಲೂ ಕೂಡ ಸಿದ್ಧಿ ಆಗ್ತದೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಇನ್ನು ಶ್ರಾವಣ ಮಾಸದಲ್ಲಿ ಶ್ರೇಷ್ಠವಾಗಿರುವಂತಹ ಈ ಶ್ರಾವಣ ಮಾಸ ಹಬ್ಬಗಳ ಮಾಸ ಎಂಬುದಾಗೂ ಕೂಡ ಕರೀತಾರೆ. ಅಂತಹ ಗೋಕರ್ಣ ಅವನು ಹೇಳಿದಂತಹ ಮಾತುಗಳು ಅದ್ಭುತವಾದದ್ದು. ಮನಸ್ಸು ಶುದ್ಧಿ ಆಗ್ತದಂತೆ. ಗೋಕರ್ಣ ಹೇಳಿದಂತಹ ಮಾತುಗಳು ಭಾಗವತ ಮಹಾತ್ಮದಲ್ಲಿ 12 ಸ್ಕಂದದ ಮುಖಾಂತರವಾಗಿ ತಿಳಿಸಿಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಸಾಕ್ಷಾತ್ ಪರಮಾತ್ಮನೇ ಬ್ರಹ್ಮದೇವರಿಗೆ ಚತುಶ್ಲೋಕಿ ಭಾಗವತದ ಉಪದೇಶವನ್ನು ಮಾಡಿದಂಥ ಪ್ರಸಂಗ. ಆ ಯೋಗ್ಯತೆ ನಮಗಿಲ್ಲ. ಪ್ರತಿ ಕ್ಷಣದಲ್ಲೂ ಕೂಡ ಶುದ್ಧ ಭಾಗವತದ ಆಚರಣೆಯನ್ನು ಮಾಡುವಂಥ ಮಹಾನುಭಾವರು ಬ್ರಹ್ಮದೇವರು, ಹನುಮಂತ ದೇವರು, ಭೀಮಸೇನ ದೇವರು, ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಎಂಬುದಾಗಿ ನಾವು ಸ್ಮರಣೆಯನ್ನು ಪ್ರತಿ ಕ್ಷಣದಲ್ಲೂ ಕೂಡ ನಾವು ಸ್ಮರಣೆಯನ್ನು ಮಾಡಬೇಕು. ಅಂತ ಶ್ರೇಷ್ಠವಾಗಿರುವಂತಹ ಈ ಶ್ರೀಮದ್ ಭಾಗವತ ಉಪದೇಶವನ್ನು ಬ್ರಹ್ಮದೇವರಿಗೆ ಸಾಕ್ಷಾತ್ ಪರಮಾತ್ಮ ಉಪದೇಶವನ್ನು ಮಾಡಿದ್ದಾನೆ. ಬ್ರಹ್ಮದೇವರು ಸನಕಾದಿಗಳಿಗೆ ಉಪದೇಶವನ್ನು ಮಾಡಿದ್ದಾರೆ. ಸನಕಾದಿಗಳು ನಾರದರಿಗೆ ಉಪದೇಶವನ್ನು ಮಾಡಿದ್ದಾರೆ. ನಾರದರು ಸ್ಮರಣೆಯನ್ನು ಮಾಡಿ ನಾರದರ ಮುಖಾಂತರವಾಗಿ ಶ್ರೀಮದ್ ಭಾಗವತ ಗ್ರಂಥವನ್ನು ವೇದವ್ಯಾಸ ದೇವರು ಬರೆದು ನಮಗೆ ಅನಂತ ಉಪಕಾರವನ್ನು ಮಾಡಿದ್ದಾರೆ. 18,000 ಶ್ಲೋಕಾತ್ಮಕವಾಗಿರುವಂತಹ ಶ್ರೀಮದ್ ಭಾಗವತ ಪುರಾಣಗಳ ರಾಜ, ಮೋಕ್ಷ ಕೊಡುವಂತಹ ಎಂಬುದಾಗಿ ನಾವು ಸ್ಮರಣೆಯನ್ನು ಮಾಡಬೇಕು. ಈ ಗ್ರಂಥಕ್ಕೆ ಜಯ ಜಯ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಅಂತ ಈ ಗ್ರಂಥಕ್ಕೆ ಜಯ ಎಂಬುದಾಗಿ ನಿರೂಪಣೆಯನ್ನು ಮಾಡಿ ಇನ್ನು ಗೋಕರ್ಣ ಹೇಳುವಂತಹ ಮಾತನ್ನು ಕೂಡ ನಾವು ತಿಳಿಯುವುದಾದರೆ ಪುರಾಣಗಳ ರಾಜ ಎಂಬುದಾಗಿ ಗೋಕರ್ಣ ತಿಳಿಸಿಕೊಟ್ಟಿದ್ದಾನೆ. ಗೋಕರ್ಣಾಥವ ಗೋವಿಂದೋ ಗೋಲೋಕಂ ದಾಸ್ಯತಿ ಸ್ವಯಂ ಎಂಬುದಾಗಿ ಹೇಳ್ತಾ ಇದ್ದಾರೆ. ಗೋಕರ್ಣ ಎಲ್ಲ ಸಾತ್ವಿಕ ಜೀವರಾಶಿಗಳಿಗೆ ತುಂಗಭದ್ರಾ ತೀರ ಅಂತ ತುಂಗಭದ್ರಾ ತೀರದ ಮುಖಾಂತರವಾಗಿ ಸುತ್ತಮುತ್ತ ಕ್ಷೇತ್ರವೂ ಕೂಡ ಬಂದಿದ್ದು, ಗಂಗಾದಿ ಸಕಲ ತೀರ್ಥಗಳು ಬಂದಿದ್ವು, ವೇದಗಳು ಬಂದಿದ್ವು. ಅನೇಕ ಬ್ರಹ್ಮರ್ಷಿಗಳು, ರಾಜರ್ಷಿಗಳು, ಋಷಿಗಳು, ಮುನಿಗಳು, ಯತಿಗಳು, ಮಹಾನುಭಾವರು ಕೂಡ ಬಂದು ಗೋಕರ್ಣನ ಶ್ರೀಮದ್ ಭಾಗವತದ ಶ್ರವಣವನ್ನು ಮಾಡಿದ್ದಾರೆ. ಅಂತ ಗೋಕರ್ಣ ತಾನು ಏನು ಮಾಡಿಕೊಟ್ಟ ಮೋಕ್ಷವನ್ನು ದಾರಿಯನ್ನಾಗಿ ಮಾಡಿಕೊಟ್ಟ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಗೋ ಎನ್ನುವ ಶಬ್ದಕ್ಕೆ ವೇದಗಳು ಅಂತ ಅರ್ಥ. ವೇದಗಳ ಅರ್ಥವನ್ನು ತಿಳಿಸಿಕೊಟ್ಟಂತಹ ಮಹಾನುಭಾವ ಎಂಬುದಾಗೂ ಕೂಡ ನಾವು ತಿಳಿಯಬಹುದು. ಗೋ ಅಂದರೆ ಆಕಳು. ಆಕಳನ್ನು ಸಂರಕ್ಷಣೆಯನ್ನು ಮಾಡಿದಂತಹದ್ದು ಎಂಬುದಾಗಿ ಹೇಳ್ತಾರೆ. ಅಂತ ಗೋ ಶಬ್ದಕ್ಕೆ ಮೋಕ್ಷ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಗೋಲೋಕಂ ಅಂತ ಸಾಯುಜ್ಯ ಮೋಕ್ಷವನ್ನೇ ಸಾಕ್ಷಾತ್ ಪರಮಾತ್ಮ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳ್ತಾರೆ. ಅಂತ ವೈಕುಂಠಂ ಹರಿಕೀರ್ತನಂ ಎಂಬುದಾಗಿ ತಿಳಿಸಿಕೊಟ್ಟು
ಅನಂತ ಉಪಕಾರವನ್ನು ಕೂಡ ಮಾಡಿದಂತಹ ಮಹಾನುಭಾವರು ಗೋಕರ್ಣ ಎಂಬುದಾಗಿ ತಿಳಿಸಿಕೊಡ್ತಾರೆ. ಶ್ರೇಷ್ಠವಾಗಿರುವಂತಹ ಕಥಾಸಾರ ಜಯಶಬ್ದ ನಮಃಶಬ್ದ ವಿಮಾನೇ ಸಹ ಎಂಬುದಾಗಿ ಹೇಳ್ತಾ ಇದ್ದಾರೆ. ಎಲ್ಲ ಗೋಕರ್ಣ ಈ ಶ್ರಾವಣ ಮಾಸದಲ್ಲಿ ಶ್ರೇಷ್ಠವಾಗಿರುವಂತಹ 12 ಸ್ಕಂದ ಭಾಗವತ ಸಪ್ತಾಹವನ್ನು ಮಾಡಿದ್ದಾನೆ. ಬಹಳ ಸಂತೋಷವಾಗಿದೆ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಆದ್ದರಿಂದಾಗಿ ತಿಳಿಸಿಕೊಟ್ಟು ನಂತರ ಹೇಳ್ತಾರೆ, ಶ್ರಾವಣ ಮಾಸದಲ್ಲೂ ಕೂಡ ಶ್ರೀಮದ್ ಭಾಗವತ ಉಪದೇಶವನ್ನು ಗೋಕರ್ಣ ಎಲ್ಲ ಬ್ರಾಹ್ಮಣರಿಗೂ ತಿಳಿಸಿಕೊಟ್ಟಿದ್ದಾನೆ. ವಿಮಾನಹಿ ಆ ಸಂದರ್ಭದಲ್ಲಿ ಸಾಕ್ಷಾತ್ ಪರಮಾತ್ಮನೇ, ಕೃಷ್ಣ ಪರಮಾತ್ಮನೇ ನಮಗೆ ಏನು ಕೊಟ್ಟ, ಸಾಕ್ಷಾತ್ ವೈಕುಂಠವನ್ನೇ ಕೊಟ್ಟ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಕಥಾ ಎಂಬುದಾಗಿ ಹೇಳಿ ಶ್ರೀಕೃಷ್ಣಾರ್ಪಣಮಸ್ತು.